ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಶುರುವಾಗಿದ್ದ ಇದು ಹೊಸ ಅಧ್ಯಾಯ, ಹೊಸ ಟ್ವಿಸ್ಟ್, ನರಕ ಬೇರೆ ಸ್ವರ್ಗ ಬೇರೆ ಅಂತೆಲ್ಲ ಶುರುವಾಗಿದ್ದು ಫಿನಾಲೆ ಬಂದಿದೆ. ಈ ಫಿನಾಲೆಯಲ್ಲಿ ಕೂಡ ಏನಾಗ್ತಾ ಇದೆ ಅಂದ್ರೆ ಒಂಥರ ಶಾಕಿಂಗ್ ಎಲಿಮಿನೇಷನ್ಸ್. ಯಾಕಂದ್ರೆ ಈಗ ಆಗಿರೋ 2 ಎಲಿಮಿನೇಷನ್ಸ್ ಕೂಡ ಶಾಕಿಂಗ್ ಆಗಿದೆ. ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಯಾಕಂದ್ರೆ ಇದು ಹೊಸ ಅಧ್ಯಾಯ ಅಲ್ಲ, ಆ ಕಾರಣಕ್ಕೆ ಇದಾಗ್ತಾ ಇದೆಯಾ, ಈ ರೀತಿ ಆಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಆಗ್ಲಿ, ಫ್ಯಾನ್ಸ್ ಪ್ರಕಾರ ಆಗ್ಲಿ ಅಬ್ಸರ್ವ್ ಮಾಡಿದಾಗ ಈ ಕಂಟೆಸ್ಟೆಂಟ್ ಗಳು ಈ ಪ್ಲೇಸ್ ಅಲ್ಲಿ ಎಲಿಮಿನೇಟ್ ಆಗಕ್ಕೆ ಅನ್ಡಿಸರ್ವಿಂಗ್ ಅನಿಸ್ತಾ ಇದೆ, ಡಿಸರ್ವಿಂಗ್ ಅಲ್ಲ ಅನಿಸ್ತಾ ಇದೆ. ಆದ್ರೂ ಎಲಿಮಿನೇಟ್ ಆಗಿದ್ದು ಯಾಕೆ? ಹೊಸ ಅಧ್ಯಾಯ ಪ್ರಕಾರ ಹೊಸ ವಿನ್ನರ್ ಮಾಡ್ತಾರ ಬಿಗ್ ಬಾಸ್, ಇತಿಹಾಸ ಸೃಷ್ಟಿ ಮಾಡ್ತಾರ. ಯಾಕಂದ್ರೆ ಇಷ್ಟು ದಿನಗಳ ಕಾಲ, ಇಷ್ಟು ಸೀಸನ್ಗಳಲ್ಲಿ ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ಫೈನಲ್ ಗೆ ಹೋಗಿರ್ಲಿಲ್ಲ, ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ವಿನ್ ಆಗೇ ಇರ್ಲಿಲ್ಲ. ಮತ್ತೆ ಈ ಸಲ ವೈಲ್ಡ್ ಕಾರ್ಡ್ ವಿನ್ ಮಾಡ್ತಾರ. ಯಾಕಂದ್ರೆ ಈಗ ಆಲ್ರೆಡಿ ಅಪ್ಡೇಟ್ ಬಂದಿದೆ, ಗೊತ್ತೇ ಇರುತ್ತೆ, ನಾ ಅಪ್ಡೇಟ್ ಗಳು ಕೊಟ್ಟಿದ್ದೆ. ಮೊದಲೇ ಸಲ ಭವ್ಯಗೌಡ ಎಲಿಮಿನೇಟ್ ಆದ್ರೂ ಶಾಕಿಂಗ್ ಆಗಿತ್ತು. ಕಂಪೇರ್ ಟು ಅದರ್ ಕಂಟೆಸ್ಟೆಂಟ್ಸ್, ನಾನು ಕಂಪೇರ್ ಟು ಅದರ್ ಕಂಟೆಸ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಬಿಗ್ ಬಾಸ್ ಮನೆಯಲ್ಲಿ ಕಾಂಟ್ರಿಬ್ಯೂಷನ್ ಅಂತ ತಗೊಂಡಾಗ, ಟಾಸ್ಕ್ ಅಂತ ತಗೊಂಡಾಗ ಕೆಲವು ತಪ್ಪುಗಳಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ನ ಎಲಿಮಿನೇಟ್ ಮಾಡಿದ್ರು. ಅದಾದ್ಮೇಲೆ ಸಕಲ ವಲ್ಲಭ ಅಂತ ಹೇಳ್ತೀವಿ ಮಂಜಣ್ಣ. ಯಾಕಂದ್ರೆ ಎಮೋಷನ್ಸ್ ಇದೆ, ಎಲ್ಲಾನು ಅತಿ ಪ್ರೀತಿ ಇದೆ, ಟಾಸ್ಕ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಕಾಮಿಡಿ ಇದೆ, ಎಲ್ಲಾನು ಇದೆ. ಆ ವ್ಯಕ್ತಿನ ಈಗ 5ನೇ ಕಂಟೆಸ್ಟೆಂಟ್ ಆಗಿ ಎಲಿಮಿನೇಟ್ ಮಾಡಿದ್ದಾರೆ. ಈ 2 ಎಲಿಮಿನೇಷನ್ಸ್ ನೋಡಿದಾಗ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ, ಈ ಹೊಸ ಅಧ್ಯಾಯದಲ್ಲಿ ಒಂದು ಹೊಸ ರೀತಿಯ ವಿನ್ನರ್ ನ ಮಾಡ್ತಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಕಾರಣ ಯಾಕಂದ್ರೆ ಕೇಳಿ, ಈಗ ರಜತ್ ಅವರು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ, ಮಂಜಣ್ಣಗಿಂತ ಚೆನ್ನಾಗಿ ಆಟ ಆಡಿದಾರ. ಯಾರಾದ್ರೂ ಒಪ್ತಾರನ ಇದನ್ನ? ಒಪ್ಪರಿದ್ರೆ ಕಮೆಂಟ್ ಮಾಡಿ ಖಂಡಿತವಾಗ್ಲು. ಯಾಕಂದ್ರೆ 120 ದಿನಗಳ ಆಟ ಅಂತ ತಗೊಂಡಾಗ ಮಂಜಣ್ಣಗಿಂತ ಚೆನ್ನಾಗಿ ಆಟ ಆಡಿದಾರ, ಮಂಜಣ್ಣಗಿಂತ ಓಟ್ ಜಾಸ್ತಿ ಬಂದಿದ್ಯಾ? ನಂಬಕ್ಕಾಗುತ್ತಾ ಇದು? ಸೋಮವಾರ ಎಪಿಸೋಡ್ ಇಂದ ಸಾಕು ಮಂಜಣ್ಣಗೆ ಓಟ್ ಬರೋಕೆ, ಮಂಜಣ್ಣಗೆ ಕ್ರೇಜ್ ಇರೋಕೆ. ಅಂತದ್ರಲ್ಲಿ ಇವ್ರನ್ನ ತಗೊಂಡೋಗಿ ಮಂಜಣ್ಣನೇ ಎಲಿಮಿನೇಟ್ ಮಾಡಿ ಕುತ್ಕೊಂಡಿದ್ದಾರೆ. ಈ ಕಾರಣಕ್ಕೆ ಇಲ್ಲಿ ಗೊತ್ತಾಗುತ್ತೆ, ಈ ವರ್ಷ ಒಂದು ಹೊಸ ಟ್ವಿಸ್ಟ್ ಇರುತ್ತೆ. ತುಂಬಾ ಜನ ತ್ರಿವಿಕ್ರಮ್ ಅವರು ವಿನ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಒಂದು ಪಬ್ಲಿಕ್ ಅಲ್ಲಿ ಒಂದು ಪ್ರಜೆಗಳ ಹತ್ರ ರಿಯಾಕ್ಷನ್ ತಗೊಂಡಾಗ, ಅವ್ರ ಹತ್ರ ಒಂದು ಫೀಡ್ಬ್ಯಾಕ್ ತಗೊಂಡಾಗ ನನ್ಗೆ ಅನ್ಸಿದ್ದು 2 ಹೆಸರು, ಒಂದು ತ್ರಿವಿಕ್ರಮ್, ಒಂದು ಹನುಮಂತ ಅಂತ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಒಂದು ಸಣ್ಣ ಥಿಂಕಿಂಗ್ ಅಲ್ಲಿ ಇದ್ದೆ. ಯಾಕಂದ್ರೆ ನಮ್ಮ ಹನುಮಂತರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ, ಆ ಕಾರಣಕ್ಕೆ ಇವನ್ನ ವಿನ್ ಮಾಡ್ಸಲ್ಲ ಅಂತ ಹೇಳಿ. ಬಟ್ ಈ ಶಾಕಿಂಗ್ ಎಲಿಮಿನೇಷನ್ಸ್ ನೋಡಿದಾಗ ಅನಿಸ್ತಾ ಇದೆ, ಹನುಮಂತು ಇಲ್ಲ, ತ್ರಿವಿಕ್ರಮ್ ಇಲ್ಲ, ಮೋಕ್ಷಿತ ವಿನ್ ಮಾಡ್ತಾರ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಇಲ್ಲಿ ಇವ್ರು ತಗೊಂಡೋ ಡಿಸಿಷನ್ಸ್ ಆ ರೀತಿ ಇದೆ. ಪ್ರತಿಯೊಂದಲ್ಲೂ ಒಂದು ಮಿಡ್ವೀಕ್ ಎಲಿಮಿನೇಷನ್ ಅಲ್ಲೂ ಹಾಗೆ ಆಗಿತ್ತು, ನೋ ಎಲಿಮಿನೇಷನ್ ತಗೊಂಡಾಗ ಹಾಗೆ ಆಗಿತ್ತು, ಯಾರಿಗೋ ಫೇವರಿಸಂ ಮಾಡಾಗ ಏನೇನೋ ಮಾಡ್ತಾ ಇದೆ. ಒಟ್ಟು ಹೊಸ ಅಧ್ಯಾಯ ಅಂತ ಶುರು ಮಾಡಿ ಹೊಸ ರೀತಿಯ ಒಂದು ಪ್ರಯತ್ನ ಪಡ್ತಾ ಇದೆ. ಈ ಕಾರಣಕ್ಕೆನೆ ನನಗೆ ಅನಿಸ್ತಾ ಇದೆ, ಈಗ ನಾನು ಒಂದ್ ಟೈಮ್ ಅನ್ಕೊಂಡಿದ್ದೆ ತ್ರಿವಿಕ್ರಮ್ ಅವ್ರು ವಿನ್ ಮಾಡಿಸ್ತಾರೆ, ಒಂದು ಕಲರ್ಸ್ ಕನ್ನಡ ಕ್ವಾಟಾ ಇಂದಾಗ್ಲೋ, ಫ್ಯಾನ್ಸ್ ಇಂದಾಗ್ಲೋ, ಓಟ್ಸ್ ಇಂದಾಗ್ಲೋ, ಎನಿ ಒನ್ ಚೂಸ್ ಮಾಡಿ. ನೀವು ಎನಿ ಒನ್ ಚೂಸ್ ಮಾಡಿದಾಗ ಓಕೆ, ಆಟ ಆಡಿದ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಕಾರಣ ತಗೊಂಡಾಗ ತ್ರಿವಿಕ್ರಮ್ ಅನ್ನ ವಿನ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಈ ಶಾಕಿಂಗ್ ಎಲಿಮಿನೇಷನ್ಸ್ ನೋಡಿದಾಗ ಅನಿಸ್ತಾ ಇದೆ ತ್ರಿವಿಕ್ರಮ್ ಕೂಡ ವಿನ್ ಮಾಡ್ಸಲ್ಲ ಅಂತ. ಇಲ್ಲ ಒಂದು ಮೋಕ್ಷತರ ವಿನ್ ಮಾಡಿಸ್ತಾರೆ, ಇಲ್ಲ ಹನುಮಂತನ ವಿನ್ ಮಾಡಿಸ್ತಾರೆ. ಇದಂತೂ ಪಕ್ಕ, ಇದು ಅಪ್ಡೇಟ್ ಅಲ್ಲ, ಇದು ಕೇವಲ ನನ್ನ ಪ್ರಿಡಿಕ್ಷನ್ ಅಷ್ಟೇನೆ. ಈ ರೀತಿ ಆಗ್ತಾ ಇದೆ. ಯಾಕಂದ್ರೆ ಈ ಶಾಕಿಂಗ್ ಎಲಿಮಿನೇಷನ್ಸ್ ನೋಡಿದಾಗ, ಈ ಶಾಕಿಂಗ್ ಅಪ್ಡೇಟ್ಸ್ ಎಲ್ಲ ನೋಡಿದಾಗ ಅದೇ ರೀತಿ ಅನಿಸ್ತಾ ಇದೆ. ಮತ್ತೆ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಅಂತ ಕಮೆಂಟ್ ಮಾಡಿ. ಒಂದಂತೂ ಸತ್ಯ, ಮಂಜಣ್ಣ ಎಲಿಮಿನೇಟ್ ಆಗಿದ್ದು ಅಲ್ಲಿ ಇರುವ ಒಂದು 2 ಕಂಡೀಷನ್ ಹೇಳಿದೆ, ನಾನು ಡೈರೆಕ್ಟ್ ಆಗಿ ಹೇಳ್ತೇನೆ. ಕಂಪೇರ್ ಟು ಮೋಕ್ಷಿತ, ಕಂಪೇರ್ ಟು ರಜತ್, ಮಂಜಣ್ಣ ಯಾವುದೇ ರೀತಿಯ ಕೆಳಗೆ ಇಲ್ಲ. ಅವರು ಆಟ ಅಂತ ತಗೊಂಡಾಗ ಆಡಿದರೆ, ಕಾಂಟ್ರಿಬ್ಯೂಷನ್ ಅಂತ ತಗೊಂಡಾಗ ಬಿಗ್ ಬಾಸ್ ಮನೆಗೆ ತುಂಬಾ ಕೊಟ್ಟಿದ್ದಾರೆ. ಒಂದಾನೊಂದು ಟೈಮ್ ಅಲ್ಲಿ ನಮ್ಮ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಅವ್ರಿಗೆ ಕರೆಕ್ಟ್ ಆಗಿ ಒಂದು ಕಂಟೆಸ್ಟೆಂಟ್ ಬೇಕಾಗಿತ್ತು. ಆ ಟೈಮಲ್ಲಿ ಅದನ್ನೇ ಆಡಿದ್ದು ಮಂಜಣ್ಣ. ಮಿಡಿಲ್ ಅಲ್ಲಿ ಲೋ ಆಗಿದ್ರೆ ನಾನು ಒಪ್ಕೊಂತೀನಿ, ಇಲ್ಲ ಅಂತಲ್ಲ. ಬಟ್ ಕಂಪೇರ್ ಮಾಡಿದಾಗ, ಆಟ ತಗೊಂಡಾಗ, ಕಾಂಟ್ರಿಬ್ಯೂಷನ್ ತಗೊಂಡಾಗ ಇಸ್ ದ ಬೆಸ್ಟ್ ಅದರ್ 2 ಕಂಟೆಸ್ಟೆಂಟ್. ನಾನು ಇಲ್ಲಿ ಹನುಮಂತನ ತ್ರಿವಿಕ್ರಮ ತಗೊಂತ ಇಲ್ಲ, ಮೋಕ್ಷಿತ ಮತ್ತು ನಮ್ಮ ರಜತ್ ತಗೊಂಡಾಗ ಇಸ್ ದ ಬೆಸ್ಟ್. ಆದ್ರೂ ಎಲಿಮಿನೇಟ್ ಮಾಡಿದ್ರಂತ ತಿಳ್ಕೊಂಡಾಗ ವಿನ್ನರ್ ಕೂಡ ಬೆಸ್ಟ್ ಅನ್ನರ್ನ ವಿನ್ನರ್ ಮಾಡಲ್ಲ, ಅವ್ರಿಗನ್ಸಲಿ ವಿನ್ನರ್ ಮಾಡ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಇದು ಕೇವಲ ಪ್ರಿಡಿಕ್ಷನ್ ಅಷ್ಟೇನೆ. ತ್ರಿವಿಕ್ರಮ್ ವಿನ್ ಆಗಲ್ಲ ಅನಿಸ್ತಾ ಇದೆ ಈ ಶಾಕಿಂಗ್ ಎಲಿಮಿನೇಷನ್ ನೋಡಿದ್ಮೇಲೆ. ಮತ್ತೆ ನಿಮ್ಗೆ ಯಾವ ರೀತಿ ಅನ್ಸಂತ ಕಮೆಂಟ್ ಮಾಡಿ. ಮತ್ತೆ ಮುಖ್ಯವಾಗಿ ಮಂಜಣ್ಣ ಎಲಿಮಿನೇಟ್ ಆಗಿರೋ ಬಗ್ಗೆ ನಿಮ್ಗೆ ಯಾವ ಅಭಿಪ್ರಾಯ ಇದೆ ಅಂತ ಕಮೆಂಟ್ ಮಾಡಿ. ಡಿಸರ್ವಿಂಗ್ ಆಗಿದಾರ ಎಲಿಮಿನೇಟ್ ಆಗಕ್ಕೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ